ಸ್ನೇಹಿತರೆ, ಬೆಂಕಿ ಬಿದ್ದಾಗ ಬಾವಿ ತೆಗೆಯೋದು ಅನ್ನೋ ಮಾತಿದೆ. ಬೆಂಕಿ ಬಿದ್ದೋಗಿದೆ, ಆರಿಸಬೇಕು, ನೀರು ಬೇಕಲ್ಲ, ಬಾವಿ ತೆಗೆಯೋಕೆ ಹೊರಡ್ತೀವಿ. ಇನ್ನೊಂದು ಮಾತಿದೆ, ಬಾವಿಗೆ ಬಿದ್ದವನಿಗೆ ರೊಟ್ಟಿ ಕೊಡೋದು ಅಂತ. ಕೆಳಗಡೆ ಬಿದ್ದಿರ್ತಾನೆ, ಅವನಿಗೆ ನಿತ್ಯ ರೊಟ್ಟಿ ಕೊಡೋದು. ಅಭಿವೃದ್ಧಿಯ ಆಟ ಹೀಗೆ ಸಾಗಿದೆ. ಇಂಥ ಹೊತ್ತಿನಲ್ಲಿ ಕರ್ನಾಟಕದ ಸಂದರ್ಭದಲ್ಲಿ ನೀರಿಗೂ ಕೂಡ ಬಡತನ ಬಂತು. ನೀರುಳಿಸುವ ಪ್ರಯೋಗಗಳು ಪ್ರಯೋಗಕ್ಕೆ ಎಸೆಯುವ ಆಟಗಳಾದವು. ರಾಜ್ಯದ ಸ್ಥಿತಿಯನ್ನ ಗಮನಿಸಬೇಕು. ಕದಂಬರ ಕಾಲದ 4ನೇ ಶತಮಾನದಿಂದ ಕೆರೆ ಮಾಡ್ತಾ ಬಂದ್ವಿ. ಒಟ್ಟು ಲೆಕ್ಕದಲ್ಲಿ 39,173 ಕೆರೆಗಳಿದೆ ಅಂತ ದಾಖಲೆ ಇದೆ. 7 ಪ್ರಮುಖ ನದಿಗಳಿಂದ 3,472.5 TMC ನೀರಿದೆ ಅಂತ ಅಂಕಿ ಸಂಖ್ಯೆ ಹೇಳುತ್ತೆ. 19 ನದಿಗಳ ನೀರನ್ನ ಪರೀಕ್ಷೆ ಮಾಡಿ ನೋಡಿದ್ರೆ ಯಾವುದು ನೇರವಾಗಿ ಕುಡಿಯೋಕೆ ಬರಲ್ಲ ಅನ್ನೋದು ಇವತ್ತಿನ ಕತೆ. ಜೋರಾಗಿ ಬರಗಾಲ ಬಂದದ್ದು 2015ನೇ ಇಸ್ವಿನಲ್ಲಿ. 2015-16ರ ಬರಗಾಲ ನೋಡೋದಕ್ಕೆ ಇಡೀ ರಾಜ್ಯ ಓಡಾಡಿದಾಗ ಕಂಡಿದ್ದು ಗುಲ್ಬರ್ಗಾದ ಆಳಂದದಲ್ಲಿ ಬುಟ್ಟಿಯಲ್ಲಿ ನಿಂತು ಸ್ನಾನ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಆ ಸ್ನಾನದ ನೀರನ್ನು ಹಿಡ್ಕೊಂಡು ದನಕರು ಬದುಕಿಸೋದಕ್ಕೆ ಪ್ರಯತ್ನ ನಡೀತಾ ಇತ್ತು. ಸವಣೂರಿಂದ 28 ಕಿಲೋಮೀಟರ್ ದೂರಕ್ಕೆ ಬಿಂದಿಗೆ ನೀರನ್ನ 5 ರೂಪಾಯಿ ಕೊಟ್ಟು ಒಯ್ತಾ ಇದ್ರು. ಯಾಕೆಂದ್ರೆ ಕುಡಿಯೋದಕ್ಕೆ ನೀರು ಬೇಕಾಗಿತ್ತು. ಕರ್ನಾಟಕದ ಇಷ್ಟೆಲ್ಲ ಸ್ಥಿತಿ ಇರುವ ಕರ್ನಾಟಕದಲ್ಲಿ ಏನಿತ್ತಪ್ಪ ನೀರಿನ ಬಗ್ಗೆ ಅಂದ್ರೆ 39,173 ಕೆರೆಗಳಿದೆ. ವಿಕೇಂದ್ರೀಕೃತ ನೀರಾವರಿಯ ಅತ್ಯುತ್ತಮ ವ್ಯವಸ್ಥೆಗಳಿಗೆ ಕರ್ನಾಟಕ ಹೆಸರಾಗಿದೆ. ಡೌಗಿ ಬರ ಬಂದಿತ್ತು, ಅಂದ್ರೆ ತಲೆಬುರುಡೆ ಬರ ಬಂದಿತ್ತು ಒಂದು ಕಾಲದಲ್ಲಿ. ಹತ್ತಿ ಬರ ಅಂತ, ಹತ್ತಿ ಬೆಳೆಯೋಕೆ ಹೋಗಿ ಆಹಾರ ಧಾನ್ಯದ ಕೊರತೆಯಾದ ಬರ ಬಂದಿತ್ತು. ಬರ್ಸಾತ್ ಬರ ಅಂತ 72ರಲ್ಲಿ ಬಂದ ಬರಗಾಲ ರಾಜ್ಯವನ್ನ ತಲ್ಲಣಗೊಳಿಸಿತ್ತು. ಇದಾದ ನಂತರ 2015-16ರಲ್ಲಿ ಒಂದು ಬರಗಾಲ ಬಂತು. ಅದು 18ರವರೆಗೂ ಮುಂದುವರಿತು. ಹಾಗಾಗಿ ಮೊದಲ ವರ್ಷದಲ್ಲಿ ಕೆಲವು ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ್ರೆ ಅದು ಬೆಳೀತಾ 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 ಹೋಗಿ 185ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡ್ತಾ 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 ನಾವು ಹೋಗ್ತಾ ಇದ್ವಿ. ಅವತ್ತು ಒಂದು ದಿನ ಶಿವಮೊಗ್ಗದ ಪ್ರವಾಸದಲ್ಲಿರುವಂತಹ ಶ್ರೀಯುತ ವೀರೇಂದ್ರ ಹೆಗ್ಗಡೆ ದಂಪತಿಗಳು ಬರುವಾಗ ಅಲ್ಲಿ ಸವಳಂಗ ಅಂತ ಒಂದು ಕೆರೆ ಇದೆ. ಆ ಕೆರೆ ನೋಡುವಾಗ ಹೇಮಾವತಿ ಹೆಗ್ಗಡೆ ಅವರು ಒಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ ಕೆರೆ ಇದೆ, ಈ ಕೆರೆ ಹೂಳು ತೆಗೆದ್ರೆ ಮಳೆ ನೀರು ನಿಲ್ತದಲ್ಲ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ, ಆಗಲೇ ಬರಗಾಲ ಬಂದಿರೋದ್ರಿಂದ ಟ್ಯಾಂಕರ್ ಮೂಲಕ ಈ ಜಲಕ್ಷಾಮದ ಪ್ರದೇಶಗಳಿಗೆ ನೀರುಣಿಸುವ ಕೆಲಸ ನಡೀತಾ ಇರ್ತದೆ. ನೋಡಿ, ಬಾವಿಗೆ ಬಿದ್ದವನಿಗೆ ರೊಟ್ಟಿ ಕೊಡೋದಕ್ಕಿಂತ ಹಗ್ಗ ಕೊಡೋದು ಮುಖ್ಯ ಆಗುತ್ತೆ. ಅಂದ್ರೆ ಅವನ ಮೇಲೆತ್ತುವ ಕೆಲಸ ಮುಖ್ಯ ಆಗುತ್ತೆ. ಅಂತಹ ಕೆಲಸಕ್ಕೆ ಚಾಲನೆ ಸಿಗಬೇಕು ಅಂತ ಧರ್ಮಸ್ಥಳಕ್ಕೆ ಹೋದಾಗ ನಮ್ಮೂರು ನಮ್ಮ ಕೆರೆ ಈ ತಜ್ಞರ ಜೊತೆಗಿನ ಚರ್ಚೆಯಲ್ಲಿ ಅದೊಂದು ಯೋಜನೆ ರೂಪುಗೊಳ್ಳುತ್ತೆ. ಹಾಗಂತ ಧರ್ಮಸ್ಥಳ ಇದು ಮೊದಲ ಬಾರಿಗೆ ನೀರಿನ ಕೆಲಸ ಮಾಡ್ತಾ ಇದೆಯಾ? ಇಲ್ಲ. 83ನೇ ಇಸ್ವಿಯಿಂದ ಅವರು ಕೆಲಸ ಆರಂಭಿಸಿದಾಗ ಅಲ್ಲೊಂದು ವಿಚಿತ್ರ ಸಮಸ್ಯೆ ಇತ್ತು. ಬೇಸಿಗೆ ಬಂದ್ರೆ ಅನೇಕ ಬಡವರು ತಮ್ಮ ಜಮೀನುಗಳಲ್ಲಿ ಯಾವುದೇ ನೀರಿಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ರು. ವಲಸೆ ಹೋಗೋದಂದ್ರೆ ಕೆಲಸಕ್ಕಾಗಿ ಹೋಗ್ತಾ ಇದ್ರು. ಮಳೆಗಾಲದಲ್ಲಿ ಮಾತ್ರ ಬೇಸಾಯ ಮಾಡ್ತಾ ಇದ್ರು. ಅವರು ಹೊಲದಲ್ಲಿ ಒಂದು ಬಾವಿ ಮಾಡಿದ್ರೆ, ಬಾವಿಗೊಂದು ಪಂಪ್ ಹಾಕಿದ್ರೆ, ಪಕ್ಕದಲ್ಲಿ ಹರಿಯೋ ಹಳ್ಳಕ್ಕೊಂದು ಕಿಂಡಿ ತಡೆ ಅಣೆಕಟ್ಟು ಮಾಡಿದ್ರೆ, ಮೇಲ್ಗಡೆ ಇರೋ ಕಲ್ಲು ಕಣಿಯಲ್ಲಿ ಮಳೆ ನೀರು ಹಿಡಿದ್ರೆ, ಮದಕಗಳ ಪುನರುಜ್ಜೀವನ ಮಾಡಿದ್ರೆ ಅಂಥೇಳಿ ಸುತ್ತಮುತ್ತ 3-4 ತಾಲೂಕುಗಳಲ್ಲಿ ಅಂಥದ್ದೊಂದು ಕೆಲಸಗಳು ನಡೀತಾ ಇತ್ತು. ರೈತರು ಬೇಸಿಗೆ ಬೆಳೆ ಮಾಡೋದಕ್ಕೆ, ತೋಟ ಮಾಡೋದಕ್ಕೆ ಪ್ರಯತ್ನಗಳು ಸಾಗಿದ್ವು. ಒಂದಿಷ್ಟು ಅನುಭವ ಗಟ್ಟಿಯಾಗಿತ್ತು ನೀರಿನ ಕೆಲಸದ್ದು. ಆದರೆ ಕೆರೆ ಕೆಲಸದ ವಿಚಾರದಲ್ಲಿ ಬಂದ್ರೆ ಪುತ್ತಿಲ್ಲದ ಹಳ್ಳಿಯಲ್ಲಿ ಒಂದು ಮದಕದ ಪುನರುಜ್ಜೀವನದ ಕೆಲಸ ಆರಂಭ ಆಗಿತ್ತು. ಇದಾದ ನಂತರದಲ್ಲಿ ಯಾವಾಗ ಸವಳಂಗದ ಕೆರೆಯ ಸ್ಥಿತಿ, ಅದರ ಬಗ್ಗೆ ಮಾತುಕತೆ ಆಗುತ್ತೆ, ನಮ್ಮೂರ ನಮ್ಮ ಕೆರೆಯ ಮಾತು ಮುಂದೆ ಬರುತ್ತೆ. ಧಾರವಾಡದಲ್ಲಿ ಹಾಗೂ ಗುಲ್ಬರ್ಗಾದಲ್ಲಿ ಒಂದು 5-6 ಕೆರೆಗಳ ಪುನರುಜ್ಜೀವನಕ್ಕೆ 2016-17ರ ಆ ಹೊತ್ತಿಗೆ ಆರಂಭ ಆಗುತ್ತೆ. ನಾವು ಯಾವಾಗಲೂ ಹೇಳ್ತೀವಿ ನೀರಿನ ಕೆಲಸದವರು, ಕೆರೆಯ ಹೂಳಿಗಿಂತ ಮೊದಲು ತಲೆಯ ಹೂಳು ತೆಗಿಬೇಕು ಅಂತ. ಅದು ಜಲಸಾಕ್ಷರತೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೊಂದು ಕೆಲಸ ಮಾಡುವಾಗ ಯಾವ ಧೈರ್ಯ ಯೋಚನೆ ಮಾಡಿ. ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಸೇವಾ ಕಾರ್ಯಕರ್ತರಿದ್ದಾರೆ. ಒಟ್ಟು ಮೊತ್ತ ಹೆಚ್ಚು ಕಡಿಮೆ 43,000 ಆದೀತು. ಸ್ವಸಹಾಯ ಸಂಘಗಳ ನೆಟ್ವರ್ಕ್ ಇದೆ. ಎಲ್ಲ ಗ್ರಾಮಗಳನ್ನು ತಲುಪುವ ಅವಕಾಶ ಇದೆ.
ಒಂದು ಕೆರೆಯನ್ನು ನೋಡಿದ್ರೆ ಕೆರೆ ಸುತ್ತ ಜನರನ್ನು ಸೇರಿಸಿ ಅದನ್ನು ವಿಶ್ಲೇಷಣೆ ಮಾಡಿ ಕೆರೆಗೆ ಏನು ಬೇಕು, ನೀರೆಲ್ಲಿಂದ ಬರುತ್ತೆ, ಹೇಗೆ ಕಟ್ಟಬೇಕು, ಹೇಗೆ ತೋರಿಸ್ಕೋಬೇಕು, ಇದೆಲ್ಲ ಯೋಚನೆಗಳು ಶುರುವಾಗುತ್ತೆ. ಆ ಅನುಭವಗಳಿದೆಯಲ್ಲ, ಅದರಲ್ಲಿ ಬೆಳೀತಾ 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 ಕೆರೆಯ ಕೆಲಸ ಬರಪೀಡಿತ ಪ್ರದೇಶದ ಅಲ್ಲಿ ಧಾರವಾಡನೋ, ಗುಲ್ಬರ್ಗನೋ, ಬೀದರೋ, ಈ ಕಡೆ ಕೋಲಾರನೋ, ಮುಳಬಾಗಿಲೋ ಹೀಗೆ ಶುರುವಾಗ್ತಾ ಒಂದಿಷ್ಟು ಅನುಭವಗಳು ಬೆಳೀತವೆ. ನಾವೆಲ್ಲ ತಿಳ್ಕೊಂಡಿದೀವಿ, ಕೆರೆ ಅಂದ್ರೆ ಹೊಂಡದಲ್ಲಿ ನೀರು ನಿಲ್ಲುತ್ತೆ, ಅದು ಕೃಷಿಗೆ ಬಳಕೆ ಆಗುತ್ತೆ, ಪ್ರಾಣಿಗಳು ಕುಡಿತವೆ, ಪಕ್ಷಿಗಳು ಕುಡಿತವೆ, ಅಂತರ್ಜಲ ಹೆಚ್ಚಾಗುತ್ತೆ, ಇಷ್ಟು ಯೋಚನೆ ಮಾಡಿದೀವಿ. ಕೆರೆ ಅಂದ್ರೆ ಇಷ್ಟೇ ಅಲ್ಲ, ಪ್ರತಿ ತಾಲೂಕಿನ ಕೆರೆಗಳಿಗೂ ವಿನ್ಯಾಸ ಬೇರೆ ಬೇರೆ ರೀತಿ ಇದೆ. ಅಲ್ಲಿ ಬರುವ ಮಳೆಯ ಸ್ವರೂಪ ಬೇರೆ ಬೇರೆ ತರ ಇದೆ, ಮಣ್ಣಿನ ಸ್ವರೂಪ ಬೇರೆ ತರ ಇದೆ, ಕರಾವಳಿಯಲ್ಲಿ ಬೇರೆ, ಕಣಿವೆಯಲ್ಲಿ ಬೇರೆ, ಆ ಕಡೆ ಬೀದರ್ ಪ್ರದೇಶದಲ್ಲಿ ಬೇರೆ, ಎರೆಸೀಮೆಯಲ್ಲಿ ಬೇರೆ, ಎಲ್ಲ ಕಡೆ ಬೇರೆ ಬೇರೆ ಇದೆ. ಧರ್ಮಸ್ಥಳ ಸಂಸ್ಥೆ ಕೆರೆ ಮಾಡೋಕೆ ಹೊರಟಾಗ ಅನುಭವ ಪಕ್ವವಾಗಿರಲಿಲ್ಲ. ಆರಂಭದ ಪ್ರಯೋಗದ ಪಾಠಗಳು ಬೆಳೀತಾ 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 ಹೋದಾಗ ಆಶ್ಚರ್ಯ ಅನಿಸುತ್ತೆ. ಕೆರೆಗೆ ಎಷ್ಟು ದುಡ್ಡು ಬೇಕು, ಒಂದು ಕೆರೆ ಮಾಡೋದ್ರೆ ಎಷ್ಟು ಹಣ ಬೇಕು? ನಾವು ಬೇರೆ ಬೇರೆ ಲೆಕ್ಕದಲ್ಲಿ ನೋಡ್ತೀವಿ, ಕೋಟ್ಯಾಂತರ ರೂಪಾಯಿ ಬೇಕು, ಹೂಳು ತೆಗೆಯೋದು ಒಂದು ದೊಡ್ಡ ಕೆಲಸ, ಸಾಹಸದ ಕೆಲಸ, ಇದೆಲ್ಲ ಯೋಚನೆ ಮಾಡ್ತೀವಿ. ವಿಕೇಂದ್ರೀಕೃತ ನೀರಾವರಿ ಯೋಜನೆ ಅನ್ನೋದು ಇದೆಯಲ್ಲ, ಬಿದ್ದ ಹನಿಯನ್ನ ಬಿದ್ದಲ್ಲೇ ಉಳಿಸೋದು, ಇದು ಸರಳ ಕೆಲಸ ಅಲ್ಲ. ಸಣ್ಣ ಸಣ್ಣ ಕೆರೆಗಳ ಮೂಲಕವಾಗಿ ಇಡೀ ಪ್ರದೇಶಗಳಲ್ಲಿ ಅಂತರ್ಜಲ ಹೆಚ್ಚುವಂತಹ ಕೆಲಸ. ಇದರ ತಜ್ಞರು ಯಾರಾಗಿದ್ರು ಅಂದ್ರೆ ನಮ್ಮ ಹಳ್ಳಿಯವರೇ ತಜ್ಞರಾಗಿದ್ರು. ಇಷ್ಟು ಕಾಲದ ಕೆರೆ ಅಥವಾ ನೀರಾವರಿಯ ಕೆಲಸಗಳಲ್ಲಿ ನಾವು ಹಳ್ಳಿಯವರನ್ನು ಕೇಳಿರಲೇ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ವಿ ಅಷ್ಟೇ. ಯಾವಾಗ ಧರ್ಮಸ್ಥಳ ಸಂಸ್ಥೆ ಕೆರೆ ಮಾಡಬೇಕಾಯ್ತೋ ಕೆರೆ ಸಮಿತಿಯನ್ನು ಮಾಡಿ ಊರಿನ ಹಿರಿಯರನ್ನ, ತಜ್ಞರನ್ನ ಎಲ್ಲ ಕೆರೆ ದಂಡೆಯಲ್ಲಿ ಸೇರಿಸಿ ಯಾವ ಕಳೆ ಬೆಳೆದಿದೆ, ಇದರ ಮಣ್ಣು ಸ್ವರೂಪ ಹೇಗಿದೆ, ಮಳೆ ಎಷ್ಟು ಬರುತ್ತೆ, ಕೆರೆ ಯಾವಾಗ ತುಂಬುತ್ತೆ, ಕೆರೆ ನೀರಿಂದ ಏನಾಗುತ್ತೆ, ಎಷ್ಟು ಬಾವಿ ಒಣಗಿ ಹೋಗಿದೆ, ಇದೆಲ್ಲ ಮಾಹಿತಿಗಳು ಸಂಗ್ರಹ ಆದವು. ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ 889 ಕೆರೆಗಳನ್ನು ಹೂಳೆತ್ತುವ ಕೆಲಸವನ್ನ ಧರ್ಮಸ್ಥಳ ಸಂಸ್ಥೆ ಎಷ್ಟು ಕೋಟಿ ರೂಪಾಯಿಯಲ್ಲಿ ಮಾಡಿರಬಹುದು, ಎಷ್ಟು ಸಾವಿರ ಕೋಟಿ ರೂಪಾಯಿ ಆಗಿರಬಹುದು. ಯೋಚನೆ ಮಾಡಿ. ಆ ಥರದ್ದೇನೂ ಆಗಿಲ್ಲ. ಬರೇ 59 ಕೋಟಿ ರೂಪಾಯಿ ಮಾತ್ರ ಇದಕ್ಕೆ ವೆಚ್ಚ ಆಗಿದೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಪ್ರತಿ ಕೆರೆಯ ಕೆಲಸವನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ನಾನು ಹೆಚ್ಚು ಕಡಿಮೆ ಬೀದರ್ನಿಂದ ಚಾಮರಾಜನಗರದ ಕೊಳ್ಳೇಗಾಲದ ಕೋಟೆ ಕೆರೆಯ ತನಕ, ಬೀದರ್ನ ಅಲಿಯಂಬರ್ ಕೆರೆಯಿಂದ ಚಾಮರಾಜನಗರದ ಕೊಳ್ಳೇಗಾಲದ ಕೋಟೆ ಕೆರೆ ತನಕ 8,000 ಕೆರೆಯನ್ನ 8-9 ತಿಂಗಳಲ್ಲಿ ಓಡಾಡಿದವನು. ಧರ್ಮಸ್ಥಳ ಸಂಸ್ಥೆ ಮಾಡಿದ ಈ 889 ಕೆರೆಗಳಲ್ಲಿ ಹೆಚ್ಚು ಕಡಿಮೆ 300ಕ್ಕೂ ಹೆಚ್ಚು ಕೆರೆಗಳನ್ನು ಸ್ವತಃ ನೋಡಿದವನು. ಕೆರೆ ಕೆಲಸಕ್ಕೆ ಎಷ್ಟು ದುಡ್ಡು ಖರ್ಚಾಗಬಹುದು ಲೆಕ್ಕ ನೋಡಿದ್ರೆ, ಇವತ್ತು ಆಶ್ಚರ್ಯಕರ ಸಂಗತಿ ಹೇಳ್ತಾರೆ, 1 ಎಕರೆ ಪ್ರದೇಶದಲ್ಲಿ 1 ಮೀಟರ್ ಆಳ ಹೂಳು ತೆಗೆದ್ರೆ 446 ಕ್ಯೂಬಿಕ್ ಮೀಟರ್ ಹೂಳಾಗುತ್ತೆ. 1 ಕ್ಯೂಬಿಕ್ ಮೀಟರ್ಗೆ 25 ರೂಪಾಯಿ ಖರ್ಚಾಗುತ್ತೆ ತೆಗೆಯೋದಕ್ಕೆ. ಆಶ್ಚರ್ಯ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಜನ ಸಹಭಾಗಿತ್ವ ಅಂದ್ರೆ ಏನು? ಅವ್ರೇನು ಹಣ ಕೊಡ್ಬೇಕಾ? ಇಲ್ಲ, ಸಮಯ ಕೊಡ್ತಾರೆ, ನಿಂತ್ಕೋತಾರೆ, ಆ ಹೂಳನ್ನ ಹೊಲಕ್ಕೆ ಹಾಕೋತಾರೆ, ಹೂಳು ಫಲವತ್ತಾಗಿದೆ, ಕೃಷಿ ಭೂಮಿಯಲ್ಲಿ ಬದಲಾವಣೆ ಆಗುತ್ತೆ, ಆಮೇಲೆ ಅಲ್ಲಿ ಅರಣ್ಯೀಕರಣದಲ್ಲಿ ತೊಡಗಿಸ್ಕೋತಾರೆ, ಕೆರೆ ಮುಂದೆ ಹಾಳಾಗದಾಗೆ, ಕಳೆ ಬೆಳೆಯದಾಗೆ ನೋಡ್ಕೋತಾರೆ. ನಮ್ಮೂರು ನಮ್ಮ ಕೆರೆ ಅಂತ ಅನ್ಸುತ್ತೆ. ಸಮುದಾಯದ ಕೆರೆ ಆಗುತ್ತೆ. ಸರ್ಕಾರಿ ಕೆರೆಯನ್ನ ಸಮುದಾಯದ ಕೆರೆ ಮಾಡುವ ಪರಿವರ್ತನೆ ಇದೆಯಲ್ಲ, ಇದು ದೊಡ್ಡ ಕೆಲಸ ನಡೀತು. ನಿಮಗೆ ಕಳೆದ ವರ್ಷ ಒಂದು ಬರಗಾಲ ಬಂತು, ಸಣ್ಣ ಬರ. ನಾನು ಸ್ನೇಹಿತರ ಹತ್ರ ಕೇಳ್ತಾ ಇದ್ದೆ, ಧರ್ಮಸ್ಥಳ ಸಂಸ್ಥೆ ಕೆಲಸ ಮಾಡೋ ಸ್ನೇಹಿತರ ಹತ್ರ ಕೇಳ್ತಾ ಇದ್ದೆ, ಎಷ್ಟು ಕೆರೆಯಲ್ಲಿ ನೀರಿದೆ? 331 ಕೆರೆಯಲ್ಲಿ ನೀರಿದೆ ಸರ್. ಯಾವ ಸರ್ಕಾರಿ ಇಲಾಖೆಗಳಲ್ಲೋ ಮತ್ತೆಲ್ಲೋ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಇದನ್ನ ಮಾಹಿತಿಯನ್ನ. ಇವತ್ತು ಕರ್ನಾಟಕ ಬರಪೀಡಿತ ಆಗುತ್ತಾ, ನೀರಿನ ಸಮಸ್ಯೆ ಎಲ್ಲಾಗುತ್ತೆ, ಅಂತರ್ಜಲ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನ ಯಾವ ವರದಿಯೂ ಬೇಡ. ಸಂಸ್ಥೆ ಮಾಡಿದ ಕೆರೆಗಳ ನೀರಿನ ಕಥೆ ಏನು ಅಂತ ಅರ್ಧ ಗಂಟೆಯಲ್ಲಿ ಕೇಳಿದ್ರೆ ಎಲ್ಲಿ ಬರ ಬರುತ್ತೆ ಅಂತ ಗೊತ್ತಾಗುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ, ಹಾಸನದಿಂದ ಶಿಗ್ಗಾಂವ್ ತನಕ ಒಂದು ಬೆಲ್ಟ್ ಇದೆ, ಅರೆಮನಾಡು ಬೆಲ್ಟ್. ಆ ಬೆಲ್ಟಿನ ಕೆರೆಗಳು ತುಂಬೋದು ಆಗಸ್ಟ್ ತಿಂಗಳಲ್ಲಿ ಆ ಕೆರೆ ತುಂಬಿಲ್ಲ ಅಂದ್ರೆ ಅವತ್ತು ಬರಗಾಲ ಬರುತ್ತೆ ಅಂತ. ಬೇಸಾಯ ಹಿಂಗಾರಿ ಮುಂಗಾರಿಯಲ್ಲಿ ಇರುತ್ತೆ. ಹಿಂಗಾರಿ ಕೈ ಕೊಡ್ತಾವ, ಮುಂಗಾರಿ ಕೈ ಕೊಡ್ತಾವ ಅಂತ. ಹವಾಮಾನ ಬದಲಾವಣೆ ಇದೆ, ಯಾವಾಗ ಬೇಕಾದ್ರೂ ಮಳೆ ಬರಬಹುದು. ಇಂತಹ ಹೊತ್ತಿನಲ್ಲಿ ಈ ಕೆರೆಗಳು ತುಂಬಿದೆಯೋ ಇಲ್ಲೋ ಇದನ್ನು ಕೇಳೋರು ಯಾರು? ನೆಟ್ವರ್ಕ್ ಎಲ್ಲಿದೆ? ಈ 43,000 ಜನರ ನೆಟ್ವರ್ಕ್ ಇದೆಯಲ್ಲ, ಇಲ್ಲಿ ಕೆರೆ ಮಾತಾಡ್ತದೆ. ಇವತ್ತು ಕರ್ನಾಟಕದಲ್ಲಿ ಜೀವ ಕಳ್ಕೊಂಡಂತ ಕೆರೆಗಳು ಜೀವ ತಳೆದಿದ್ದಾವೆ. ಅಲ್ಲಿ ಕೆರೆಗಳಿಗೆ ಮರುಜನ್ಮ, ಪುನಶ್ಚೇತನ ಸಿಕ್ಕಿದೆ. ಆ ಮೂಲಕವಾಗಿ
ಕೆರೆಯ ಸುತ್ತ ಕೆರೆ ಕೆಲಸ ಆರಂಭಕ್ಕೋ, ಕೆರೆಗೆ ಬಾಗಿನ ಅರ್ಪಿಸುವುದಕ್ಕೋ, ಕೆರೆ ಹಬ್ಬಕ್ಕೋ ಈ ಕಾರಣಕ್ಕಾಗಿ ಎಷ್ಟು ಜನ ಕೆರೆ ಸುತ್ತ ಸೇರಿದ್ದಾರೆ. ಹಿಂದೆಲ್ಲ ಯಾರು ಕೆರೆ ನೋಡ್ತಾ ಇರಲಿಲ್ಲ. ಈಗ ಇದು ನಮ್ಮ ಕೆರೆ ಅನಿಸುತ್ತೆ, ಇದು ನಮ್ಮೂರು ಕೆರೆ ಅಂತ ಅನಿಸುತ್ತೆ. ಈಗ ಹಾಗಾಗಿ ಧರ್ಮಸ್ಥಳ ಸಂಸ್ಥೆ ಮೊದಲ ಸಂದರ್ಭದಲ್ಲಿ ಕೆರೆ ಮಾಡುವಾಗ 5-6 ಕೆರೆ ಮಾಡುವಾಗ ಯಾರು ಈ ಕೆರೆ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಈಗ ಕೆರೆಯ ಅರ್ಜಿ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಸರ್ಕಾರಿ ಅಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳಿದಾರಲ್ಲ, ನಮ್ಮ ಪಂಚಾಯತಲ್ಲಿ ಇನ್ನ 5 ಕೆರೆ ಮಾಡಿ, ನಮ್ಮ ಪಂಚಾಯತಲ್ಲಿ 4 ಕೆರೆ ಮಾಡಿ. ಯಾಕೆ ಹೇಳ್ತಾರೆ ಅಂದ್ರೆ ಕರ್ನಾಟಕದ ಪಂಚಾಯತ್ ಆದಾಯಗಳು ಟ್ಯಾಂಕರ್ ನೀರು ಪೂರೈಕೆಗೆ ಖರ್ಚಾಗುವ ಕಾಲದಲ್ಲಿ ಕಣ್ಣು ತೆರೆಸುವ ದೊಡ್ಡ ಕೆಲಸ ನಡೆದಿದೆ. ಇದು ದೇಶದಲ್ಲೇ ಕೆರೆ ಪುನರುಜ್ಜೀವನದ ಅದ್ಭುತ ಕಾರ್ಯ. ಹಾಗಾದ್ರೆ ನೀವು ದೇಶದ ಎಷ್ಟು ಕೆಲಸಗಳನ್ನು ಉದಾಹರಣೆ ಕೊಡ್ತೀರಿ ಅಂತ ಕೇಳಬಹುದು. 1866ನೇ ಇಸ್ವಿನಲ್ಲಿ ಮೇಜರ್ ಸ್ಯಾಂಕಿ ಅಂತ ಮೈಸೂರು ಸೀಮೆಯ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ಮೇಜರ್ ಸ್ಯಾಂಕಿ ಮೈಲಿಗೊಂದು ಕೆರೆ ಇರುವಂತಹ ಈ ಪ್ರದೇಶಗಳಲ್ಲಿ 19,223 ಕೆರೆಗಳ ಹೂಳು ತೆಗೆಯೋದಕ್ಕೆ 43 ಲಕ್ಷ ರೂಪಾಯಿಯ ಯೋಜನೆ ಮಾಡಿರ್ತಾರೆ. ಆಶ್ಚರ್ಯ ಅಂದ್ರೆ ಆ ಯೋಜನೆ ಯಾರು ಮಾಡಬೇಕು, ಇಂಜಿನಿಯರಿಂಗ್ ಇಲಾಖೆಯೋ ಕಂದಾಯ ಇಲಾಖೆಯೋ ಮಾಡಬೇಕು ಅಂತ ಚರ್ಚೆ ಶುರುವಾಗಿ 10 ವರ್ಷಗಳ ಕಾಲ ಚರ್ಚೆ ನಡೆದು 77ನೇ ಇಸ್ವಿವರೆಗೆ ಮೈಸೂರು ಸೀಮೆಯಲ್ಲಿ ಬರಗಾಲ ಬಂದು ಕೆರೆಗೆ ತೆಗೆದಿಟ್ಟ ಹಣ ಬರಗಾಲಕ್ಕೆ ಹೋಗಿ ಮೈಸೂರು ಸೀಮೆಯ ಕೆರೆಗಳು, ಸರಣಿ ಕೆರೆಗಳೆಲ್ಲ ನಿರ್ಲಕ್ಷ್ಯಕ್ಕೆ ಒಳಗಾಗ್ತವೆ. 1911ರಿಂದ 1932ರ ಅವಧಿಯಲ್ಲಿ KRS ಏನಾಯ್ತಲ್ಲ, ದೊಡ್ಡ ನೀರಾವರಿ ಯೋಜನೆ ಬಂದ್ಬಿಡ್ತು. ಸಣ್ಣ ಕೆರೆಗಳ ಮಹತ್ವ ಕಡಿಮೆ ಆಯಿತು. ಆಲ್ಮಟ್ಟಿ ಬಂತು, 53ರಲ್ಲಿ ನೀರು ಕೊಡ್ತು. 72ರಲ್ಲಿ ಆ ಕಡೆ ಜಮಖಂಡಿಯಲ್ಲಿ ಹಿಪ್ಪರಿಗಿ ಬ್ಯಾರೇಜ್ ಆಯಿತು. ದೊಡ್ಡ ಅಣೆಕಟ್ಟುಗಳ ಕಡೆ ಗಮನ ಹೋಗಿ ಕಾಲುವೆಗಳ ಬಗ್ಗೆ ನೀರಾವರಿ ನೋಡಿ ವಿಕೇಂದ್ರೀಕೃತ ನೀರಾವರಿಯನ್ನು ನಾವು ಮರೆತ್ವಿ. ನೆನಪಿಸುವ ಕೆಲಸ ಯಾರು ಮಾಡ್ತಾರೆ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಈ ಕೆರೆಯ ನಮ್ಮೂರು ನಮ್ಮ ಕೆರೆ ಇದೆಯಲ್ಲ, ಹಳ್ಳಿಗೆ ಹೋಗಿ ಇಂತಹ ಕೆಲಸಗಳನ್ನ ಮಾಡಿದ್ರಿಂದಾಗಿ ಕೆರೆ ಹೂಳು ತೆಗೆಯೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಅವ್ರದ್ದೊಂದು ಕೈಪಿಡಿ ಇದೆ. ಕೆರೆ ಹೂಳು ತೆಗೆಯುವಾಗ ಏನೇನು ಕೆಲಸ ಮಾಡಬೇಕು, ಸಮಿತಿ ರಚನೆ ಹೇಗೆ, ಅಕೌಂಟ್ ಹೇಗೆ ಮಾಡಬೇಕು, ಹೂಳನ್ನು ಹೇಗೆ ತೆಗೆಸಬೇಕು, ಇದಕ್ಕೆಲ್ಲ ಕೈಪಿಡಿ ಇದೆ. 500 ಕೆರೆ ಆದಾಗ ಒಂದು ಪುಸ್ತಕ ಬರುತ್ತೆ. ಕೆರೆಯ ಕಥನಗಳಿದೆ. ಏನ್ ಕಥನ ಇದೆ? ಒಂದು ಕೆರೆ ಇರುತ್ತೆ, ಹೆಚ್ಚು ಕಡಿಮೆ ಕ್ರಿಕೆಟ್ ಆಡ್ತಾ ಇರ್ತಾರೆ, PT ಕೆರೆ ಅಂತ. ಎಲ್ಲ ಕೆರೆ ಬಯಲು ಕ್ರಿಕೆಟ್ ಆಟ, ಯಕ್ಷಗಾನ ನಡೀತಾನೆ ಇರುತ್ತಲ್ಲ. ಅಲ್ಲಿ ಇವತ್ತು ಹೋದ್ರೆ ವಿಶಾಲ 8 ಎಕರೆ ಕೆರೆಯಲ್ಲಿ ನೀರು ನಿಂತಿದೆ. ಹಾವೇರಿ ಹತ್ರ ಒಂದು ಕೆರೆ ಇದೆ. ಆ ಕೆರೆ ಕಸದ ಗುಂಡಿಯಾಗಿರುತ್ತೆ, ಅದು ಪುನಶ್ಚೇತನಗೊಳ್ಳುತ್ತೆ. ಪ್ರತಿ ಕೆರೆಯಲ್ಲಿ, ಅದು ಕೋಲಾರದಿಂದ ಹಿಡಿದು ಕರ್ನಾಟಕದ ಬೇರೆ ಬೇರೆ ಕಡೆ ಇಂತಹ ಕಥನಗಳಿದ್ದಾವೆ. ಡಂಗೂರು ಕೆರೆಯಲ್ಲಿ 8 ಕಿಲೋಮೀಟರ್ ದೂರದಲ್ಲಿ ಯಾವುದೋ ವರದಾ ನದಿಯ ನೀರು ಹರಿತಾ ಇರುತ್ತೆ. ಆ ನೀರಿಗೆ ಅಲ್ಲಿಂದ ಪೈಪ್ ಜೋಡಿಸಿ ಕೆರೆ ತುಂಬಿಸುವಂತ ಕೆಲಸ ನಡೀತು. ಇದರಿಂದ ಏನಾಯ್ತು? ಸುಮಾರು 3 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಗೆ ಅನುಕೂಲ ಆಯಿತು. ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳು ನಿಂತು, ಯಾವಾಗ ತೋಟಗಾರಿಕಾ ಬೆಳೆ ಬಂತಲ್ಲ ವಲಸೆ ಹೋಗೋದು ನಿಲ್ಲುತ್ತೆ. ಯಾಕೆಂದ್ರೆ ತೆಂಗು ಅಡಿಕೆ ನೆಟ್ಟವನು ಊರು ಬಿಟ್ಟು ಹೋಗೋದಿಲ್ಲ, ಒಣ ಬೇಸಾಯದವನು ಹೋಗ್ಬಿಡ್ತಾನೆ. ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಬದಲಾವಣೆ ಆಯಿತು. ಸಣ್ಣ ಕೆರೆಯ ದೊಡ್ಡ ಲಾಭ ಏನು ಅನ್ನೋದನ್ನ ತೋರಿಸೋದಕ್ಕೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮುಂದಾಯಿತು. ಆರಂಭದಲ್ಲಿ ಒಬ್ಬ ಇಂಜಿನಿಯರ್ ಇಟ್ಕೊಂಡಿದ್ದು ಇವತ್ತು 6-7 ಇಂಜಿನಿಯರ್ಗಳು ಕೆರೆ ಇಂಜಿನಿಯರ್ ಇದ್ದಾರೆ. ಅವರು ಖಚಿತವಾಗಿ ಹೇಳ್ತಾರೆ ಇಂತಿಷ್ಟು ಎಕರೆ ಇಂತಿಷ್ಟು ವೆಚ್ಚ ಆಗುತ್ತೆ ಅಂತ. ಯಾವ ಕೋಟಿ ರೂಪಾಯಿ ಬೇಡ, ಜನರ ಮನಸ್ಸನ್ನ ಪರಸ್ಪರ ಜೋಡಿಸಿ ಎಷ್ಟು ಹಗುರವಾಗಿ ಕೆಲಸ ಮಾಡಿದ್ರು ಅಂತಂದ್ರೆ, ಇವರು ಏನು ವಿನಿಯೋಗಿಸ್ತಾರೆ 60-50 ಕೋಟಿ ರೂಪಾಯಿನ, ಅಷ್ಟೇ ಹಣವನ್ನ ಸೇವಾ ರೂಪದಲ್ಲಿ ಜನ ವಿನಿಯೋಗಿಸ್ತಾರೆ. ಆಗಬೇಕಾದ ನೀರಿನ ಕೆಲಸ ಇಷ್ಟೇನೆ, ಇದು ನಮ್ಮದು ಅಂತ ಆಗಬೇಕು. ಅಂತರ್ಜಲ ದೊಡ್ಡ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಏನು ಆನೇಕಲ್ಲಲ್ಲಿ 32 ಎಕರೆ ಒಂದು ಕೆರೆ ಮಾಡಿದ್ರಿಂದ 1500 ಕೊಳವೆ ಬಾವಿಗಳಿಗೆ ಮರುಜನ್ಮ ಆಗ್ತದೆ. ಸುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ಏರ್ತದೆ, ತೆರೆದ ಬಾವಿಗಳಲ್ಲಿ ನೀರಾಗ್ತದೆ. ಕೃಷಿಯಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ, ತೆಂಗಿನ ತೋಟ ನನ್ನಳಿಸ್ತದೆ. ಅಲ್ಲಿ ಕಿತ್ತೂರು ಹತ್ರ ಒಂದು ಹಳ್ಳಿಯಲ್ಲಿ ಮಕ್ಕಳಿಲ್ಲದ ಒಬ್ಬಳು ಹೆಣ್ಮಗಳು ಕೆರೆ ಮಾಡಿರ್ತಾಳೆ, ಯಾವುದೋ ಶತಮಾನದ ಹಿಂದೆ. ಆ ಕೆರೆ ಹಾಳಾಗಿರ್ತದೆ. ಆ ಕೆರೆಗೆ ಪುನರ್ಜನ್ಮ ಮಾಡಿದ ಮೇಲೆ ಇವತ್ತು ನೀರು ನಿಂತು ಊರಿನ ಮಕ್ಕಳು ಊರು ಬಿಟ್ಟು ಹೋಗೋದು ನಿಂತು ಅಲ್ಲಿ ಕೃಷಿಯನ್ನು ಮಾಡ್ತಾರೆ. ಕೆರೆಗೆ ಜೀವತ್ಯಾಗ ಮಾಡಿದ ಎಷ್ಟು ಕಥೆಗಳಿದಾವೆ. ಅಂತ ಹೊತ್ತಿನಲ್ಲಿ ಕಳೆದ 2001 ದಶಕಗಳಲ್ಲಿ ಕರ್ನಾಟಕದಲ್ಲಿ 889 ಅಲ್ಲ, ಈ ವರ್ಷದಲ್ಲಿ ಬಹುಶಃ 1,000 ಕೆರೆಗಳು, ಒಟ್ಟಾರೆ 1,000 ಕೆರೆಗಳ ಪುನರ್ಜನ್ಮ ಆಗ್ತದೆ. 39,000 ಕೆರೆಗಳಲ್ಲಿ 1,000 ಕೆರೆಗಳನ್ನು ಧರ್ಮಸ್ಥಳ ಸಂಸ್ಥೆ ಪುನರುಜ್ಜೀವನ ಮಾಡಿದ್ದಷ್ಟೇ ಅಲ್ಲ, ಆ ದಾಖಲಾತಿ ಇದೆಯಲ್ಲ, ಆ ದಾಖಲಾತಿ
ನಮ್ಮ ತಲೆಯ ಹೂಳನ್ನು ತೆಗೆಯುವ ದೊಡ್ಡ ಕೆಲಸವನ್ನು ಮಾಡೋಕೆ ಸಾಧ್ಯ ಆಗಿದೆ. ಕರಾವಳಿಯಿಂದ ಕರ್ನಾಟಕದ ಬೇರೆ ಬೇರೆ ಕಡೆ ಇಂಥ ಕೆಲಸ ಆಗಿದೆ. ಕೆರೆ ನೀರು ಈ ವರ್ಷ ಬಂತು, ನಿಂತ್ಕೊಂತು, ಮುಂದಿನ ವರ್ಷ ನೀರಿಲ್ಲ ಅನ್ನುವ ಆಗಿಲ್ಲ. ಗದಗದ ಸೀಮೆಯಲ್ಲಿ 1 ವರ್ಷ ಕೆರೆಯಲ್ಲಿ ನೀರು ನಿಂತರೆ 3 ರಿಂದ 4 ವರ್ಷಕ್ಕೆ ನೀರು ಸಾಕು. ಯೋಚನೆ ಮಾಡಿ, ಸಣ್ಣ ಕೆರೆಯ ದೊಡ್ಡ ಲಾಭವನ್ನು ಮರೆತ ಹೊತ್ತಿನಲ್ಲಿ ಶ್ರೀ ಕ್ಷೇತ್ರ ಕೆರೆಗಳ ಕುರಿತು ದೊಡ್ಡ ಕೆಲಸವನ್ನು ಮಾಡಿತು. ಇತಿಹಾಸದಲ್ಲಿ ಓದ್ತೀವಿ, ಬದಾಮಿ ಕಲ್ಯಾಣ ಚಾಲುಕ್ಯರ ಕೆರೆಗಳ ಸುವರ್ಣ ಯುಗ ಅಂತ. ಇವತ್ತು ಹೊಸದೊಂದು ಜಲ ಸಂರಕ್ಷಣೆಯ ಸುವರ್ಣ ಯುಗ ಆರಂಭಿಸಿದ ಶ್ರೇಯಸ್ಸು ಧರ್ಮಸ್ಥಳಕ್ಕೆ ತಲುಪ್ತದೆ. ನೀರಿನಿಂದ ನೇಮ ಜಾಸ್ತಿ ಅಂತ ಹೇಳ್ತೀವಿ. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತೊಂದು ಇದಲ್ಲ. ಹೇಗೆ ಒಂದು ಕೆರೆಯ ಸುತ್ತ ಇರ್ತವೋ ಹಾಗೆ ಒಂದೇ ಕೆರೆಯ ಸುತ್ತ ಎಲ್ಲರೂ ನಿಂತು ನೋಡಿದೀವಿ. ಈ ಮೂಲಕವಾಗಿ ನೀರಿದ್ದರೆ ನಾವು ಅನ್ನೋದು ಅರ್ಥ ಆಗಿದೆ. ನೀರಿಗಾಗಿ ನಾವೆಲ್ಲ ಸೇರೋಣ. ನಮಸ್ಕಾರ.